ಓಂ ಶಾಂತಿ. ಮುಕ್ತಿ ಹಾಗೂ ಜೀವನ್ಮುಕ್ತಿ ಅಂದರೆ ಏನು? ರಾಜಯೋಗ ಅಭ್ಯಾಸದಿಂದ ಮುಕ್ತಿ ಹಾಗೂ ಜೀವನ್ಮುಕ್ತಿಯನ್ನು ಪಡೆಯಬಹುದು. ಆದರೆ ಮನಸ್ಸನ್ನು ಸ್ವತಂತ್ರಗೊಳಿಸಿ ಯೋಗ ಮಾಡಬೇಕು. ಈ ಕಲಿಯುಗದ ಪ್ರಪಂಚದಲ್ಲಿ ಮನುಷ್ಯಾತ್ಮರು ಎಲ್ಲರೂ ದೇಹ ಎಂದು ಸ್ವಯಂ ತಿಳಿದು ದೇಹದ ಅಭಿಮಾನದಲ್ಲಿದ್ದಾರೆ. ದೇಹ ಹಾಗೂ ದೇಹದ ಸಂಬಂಧಗಳು ಅವರನ್ನು ಬಂಧಿತರನ್ನಾಗಿ ಮಾಡಿದೆ. ದೇಹಾಭಿಮಾನದಲ್ಲಿ ಬಂದು ದುಃಖಿತರಾಗಿ ಸುಖದ ಅನ್ವೇಷಣೆಗೆ ಅನೇಕ ಮಾರ್ಗಗಳನ್ನು ಹುಡುಕುತ್ತಾ ಇರುತ್ತಾರೆ. ದೇಹದ ಅಭಿಮಾನದಲ್ಲಿ ಜೀವನ ಕಳೆಯುವರು. ತಮ್ಮ ಶರೀರದ ನಿರ್ವಹಣೆಗೆ ವ್ಯವಸ್ಥೆ ಮಾಡಿಕೊಳ್ಳುವರು. ಅದಕ್ಕೋಸ್ಕರ ಆಸೆ, ಆಕಾಂಕ್ಷೆ, ಆಸಕ್ತಿ ಮನಸ್ಸಿನಲ್ಲಿ ಕಾಡುತ್ತಿರುತ್ತದೆ. ಯಾವುದಾದರೂ ಗಿಟ್ಟಿಸಿಕೊಳ್ಳುವ ಆತುರ, ಕಾತುರ. ಪರಿಣಾಮ ಜೀವನದಲ್ಲಿ ಅನೇಕ ಸಮಸ್ಯೆ, ಸಂಕಟ, ದುಃಖವನ್ನೇ ಪಡೆಯುವರು. ಇದೆಲ್ಲ ಮನಸ್ಸಿನಿಂದ ಬಂಧಿಸಲ್ಪಟ್ಟು ಈ ಬಗೆಯ ಜೀವನ ಶೈಲಿ ಅವರ ದುಃಖಗಳಿಗೆ ಕಾರಣ ಆಗಿದೆ. ಅದಕ್ಕೋಸ್ಕರ ದೇಹಾಭಿಮಾನ ಇರುವುದರಿಂದ ಅವುಗಳಿಗೆ ಬಂಧಿತನಾಗಿ ಇದ್ದಾರೆ. ಮನಸ್ಸು ಸ್ವತಂತ್ರ, ನಿಶ್ಚಿಂತ ಆಗಲು ಸಾಧ್ಯವಿಲ್ಲ. ಯೋಗವು ಹತ್ತುವುದಿಲ್ಲ. ಸ್ವಯಂನನ್ನು ಯಾವಾಗ ದೇಹ ಎಂದು ತಿಳಿಯುವುದನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ ಆತ್ಮ ಎಂದು ತಿಳಿದು ಪರಿಗಣಿಸಿದಾಗ ಆತ್ಮ ಎಲ್ಲ ಬಂಧನಗಳಿಂದ ಮುಕ್ತನಾಗಬೇಕಾಗುತ್ತದೆ. ಆತ್ಮ ಸ್ವತಂತ್ರಗೊಳಿಸಿ ಮುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಲು ಆತ್ಮಾಭಿಮಾನ ರೂಢಿಸಿಕೊಳ್ಳುವ ಅವಶ್ಯಕತೆ ಇದೆ. ಮುಕ್ತಿ ಎಂದರೇನು? ಯಾವಾಗ ದೇಹಾಭಿಮಾನವನ್ನು ತೊಡೆದು ಹಾಕಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ನಾನು ಒಂದು ಸೂಕ್ಷ್ಮವಾಗಿ ಜ್ಯೋತಿರ್ಬಿಂದ ಸ್ವರೂಪ ಆತ್ಮ ಆಗಿದ್ದೇನೆ. ನನ್ನ ಮೂಲತಃ ಮನೆ ನಿರ್ವಾಣಧಾಮ ಆಗಿದೆ. ಇಂತಹ ವಿಚಾರ ಶಕ್ತಿಯಿಂದ ಆತ್ಮ ಅಭಿಮಾನ ಸ್ಥಿತಿಯು ಅನುಭವವಾಗುವುದು. ಜೀವನದಲ್ಲಿ ಸುಖ, ದುಃಖ, ನೋವು, ನಲಿವು, ಆನಂದ, ಹರ್ಷತೆ, ಸೋಲು, ಗೆಲುವು ಇತ್ಯಾದಿ ಇವುಗಳಿಂದ ನ್ಯಾರ ಆಗಿ ದೂರ ಸ್ವಯಂನನ್ನು ಸ್ಥಿರವಾಗಿ ಅಂದರೆ ಸಂಪೂರ್ಣ ಮೌನವಾಗಿ ಮುಕ್ತ ಸ್ಥಿತಿ ಅವರದ್ದಾಗಿರುತ್ತದೆ. ಎಲ್ಲವೂ ಸಮದೃಷ್ಟಿಕೋನ ಬಂದು ಬಿಡುತ್ತದೆ. ಅಚಲ, ಸ್ಥಿರ, ಮುಕ್ತ ಸ್ಥಿತಿಯಲ್ಲಿ ಇರುವರು. ಆತ್ಮಗಳು ಮೂಲತಃ ಮೊದಲು ನಿರ್ವಾಣಧಾಮ. ಅಲ್ಲಿ ಆತ್ಮಗಳು ಶಾಂತತೆಯ ಸ್ಥಿತಿಯಲ್ಲಿ ಇರುವರು. ಅದನ್ನು ಶಾಂತಿಧಾಮ, ಪರಮಧಾಮ ಎನ್ನುವರು. ನಿರ್ವಾಣಧಾಮದಲ್ಲಿ ಆತ್ಮಗಳು ಸ್ವತಂತ್ರ, ಯಾವುದೇ ಬಂಧನಗಳಲ್ಲಿ. ನಿರ್ವಾಣ ಸ್ಥಿತಿ ಎಂದಿಗೂ ಆರದ ಸ್ಥಿರ ಜ್ಯೋತಿ, ಚಿರ ಶಾಂತತೆ. ಅಲ್ಲಿ ಆತ್ಮಗಳು ಉಪಸ್ಥಿತ ಇರುತ್ತವೆ. ಯಾವಾಗ ವಿನಾಶ ಆಗುವುದು, ಎಲ್ಲ ಆತ್ಮಗಳು ಪವಿತ್ರ ಆಗಿ ಮೂಲ ಮನೆಗೆ ಹಿಂತಿರುಗುತ್ತವೆ. ಅಲ್ಲಿ ಸದಾ ಬೆಳಗುವ ಸ್ವಯಂ ಪ್ರಕಾಶ ಬೀರುತ್ತಾ ಬ್ರಹ್ಮ ಮಹಾತತ್ವದಲ್ಲಿ ಬೆಳಗುವ ಜ್ಯೋತಿಯಾಗಿ ವಿರಾಜಮಾನ ಆಗಿರುತ್ತವೆ. ಅಲ್ಲಿ ನಿರ್ಬಂಧ ಸ್ಥಿತಿ ಇರುತ್ತದೆ. ಆತ್ಮನ ಸೂಕ್ಷ್ಮ ಇಂದ್ರಿಯಗಳಾದ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ ರೂಪಿ ಸೂಕ್ಷ್ಮ ಇಂದ್ರಿಯಗಳು ಯಾವ ಚಟುವಟಿಕೆ, ಕರ್ಮ ಮಾಡದೆ ವಿಶ್ರಾಂತ ಸ್ಥಿತಿಯಲ್ಲಿ ಇರುತ್ತವೆ. ಬೀಜ ರೂಪದಲ್ಲಿ ಇರುತ್ತವೆ. ಆತ್ಮಗಳು ಭೂಮಿಯ ಮೇಲೆ ಬಂದು ಜನ್ಮ ಪಡೆಯುವವರೆಗೂ ವಿಶ್ರಾಂತ ಸ್ಥಿತಿಯಲ್ಲಿ ಇದ್ದು ಜನ್ಮ ಪಡೆದು ತಮ್ಮ ಸಂಸ್ಕಾರ ಸ್ವಭಾವಕ್ಕೆ ಅನುಗುಣವಾಗಿ ಶರೀರ ಪಡೆದು ಜನ್ಮಿಸುತ್ತಾರೆ. ಜೀವನ ಮುಕ್ತಿ ಎಂದರೇನು? ಆತ್ಮ ಪ್ಲಸ್ ಶರೀರ ಅಂದರೆ ಜೀವ ಎರಡು ಸೇರಿದಾಗ ಜೀವಾತ್ಮರುಗಳು. ಶರೀರ ಜೀವಕೋಶಗಳಿಂದ ಕೂಡಿದೆ. ಆನಂದ, ಸುಖ, ನಿರಂತರ ಶಾಂತತೆಯಿಂದ ಕೂಡಿದ ಜೀವನ ಶೈಲಿ ಜೀವನ್ಮುಕ್ತಿ ಸ್ಥಿತಿ ಎನ್ನಲಾಗುವುದು. ದೇವತೆಗಳು ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ. ಸತ್ಯುಗದ ದೇವತೆಗಳು ಸ್ವಯಂ ಆತ್ಮ ಎಂದು ತಿಳಿಯುತ್ತಾರೆ. ಆತ್ಮಿಕ ಅಭಿಮಾನದಲ್ಲಿರುವರು. ಅದಕ್ಕೋಸ್ಕರ ಅವರು ಸ್ವಯಂವನ್ನು ದೇಹ ಎಂದು ತಿಳಿಯುವುದಿಲ್ಲ. ಅವರ ಜೀವನ ಸುಖಮಯದಿಂದ ಕೂಡಿದ್ದಾಗಿರುತ್ತದೆ. ಅವರಿಗೆ ಯಾವುದೇ ಕಷ್ಟ, ದುಃಖ, ಬಾಧೆ ಇರುವುದಿಲ್ಲ.
ಅವರು ಸದಾ ಸುಖಮಯವಾಗಿರುತ್ತಾರೆ. ಅದಕ್ಕೋಸ್ಕರ ಮರಣ ಹೊಂದಿದರೂ ಜನ್ಮಿಸಲಿ ಜೀವಂತ ಇದ್ದಾಗಲೂ ಯಾವ ಪ್ರಭಾವದಲ್ಲಿ ಬರದೆ ಅವರು ಸುಖವೇ ಅನುಭವ ಮಾಡುತ್ತಾರೆ. ದೇವತೆಗಳು ನಿರ್ವಿಕಾರಿಗಳು ಆಗಿರುತ್ತಾರೆ ಹಾಗೂ ಪವಿತ್ರತೆ ಗುಣಧಾರಿಯಾಗಿರುವರು. ಅದಕ್ಕೋಸ್ಕರ ದೇವತೆಗಳು ಪೂಜ್ಯನೀಯ ಎಂದು ಹೇಳುವರು. ಭಕ್ತಿ ಮಾರ್ಗದಲ್ಲಿ ದೇವತೆಗಳನ್ನು ಕಮಲಮುಖ, ಕಮಲನಯನಿ, ಕಮಲಹಸ್ತ ಇತ್ಯಾದಿ ವರ್ಣಿಸುವರು. ದೇವತೆಗಳು ಇಚ್ಛಾಮರಣ ಹೊಂದುವರು, ದೀರ್ಘಾಯುಷ್ಯವುಳ್ಳವರು ಆಗಿರುತ್ತಾರೆ. ಓಂ ಶಾಂತಿ.